QR ಕೋಡ್ ಮಾಡ್ತೀವಿ, ಸ್ಕ್ಯಾನ್ ಮಾಡಿ ನೋಂದಣಿ ಮಾಡ್ಬೇಕು ನೋಡಿ. ಈಗ ನಾವ್ ಇಲ್ಲಿ ಮಾಡ್ಬೋದನ್ರಿ, ಆನ್ಲೈನ್ ಸ್ಕ್ಯಾನ್ ಮಾಡ್ಬೇಕು ನೋಡಿ ಫ್ರೆಂಡ್ಸ್. ಇಲ್ಲಿ ಆನ್ಲೈನ್ ಸ್ಕ್ಯಾನ್ ಮಾಡಿಕಸ ನಾವು QR ಕೋಡ್ ಎಂಟ್ರಿ ಮಾಡಬಹುದು. ಇಲ್ಲಿ ಕೊಡ್ತಾರ ಅವ್ರು ಡಿಜಿಟಲ್ ನಕ್ಷೆ ಮತ್ತು ಪ್ರಮಾಣ ಪತ್ರ ಕೊಡ್ತಾರ ಸರ್. ಓಕೆ ಓಕೆ ಬಿಡು. ಈ ಕಡೆ ಅಡ್ಡಿಡ್ರಿ ಅಡ್ಡಿಡ್ರಿ ಬೇರೆ ಸರ್. ಕೃಷಿ ಮೇಳ ನೋಡ್ರಿ, QR ನಕ್ಷೆ ಸ್ಕ್ಯಾನ್ ಮಾಡ್ತಾರ ಸರ್ ಬೇಕಾರೆ. ಸ್ಕ್ಯಾನ್ ಮಾಡಿರಲ್ಲ ನಕ್ಷೆ ಕೊಡ್ತಾರ ಸರ್ ನಿಮ್ಗೆ. ನಿಮ್ ಮೊಬೈಲ್ ಮಾಡಲಿ ಸರ್ ಬೇಕಾರೆ. ಹೋಗಿ ಕೊಡ್ತಾ ಇದೆ ನೋಡ್ತಾ ಇರಬಹುದು. ಇಲ್ಲಿ ಕೃಷಿ ವಿಶ್ವ ಧಾರವಾಡ ಕೃಷಿ ಮೇಳ 2025 ಇಲ್ಲಿ QR ಕೋಡ್ ಮುಖಾಂತರ ಸ್ಕ್ಯಾನ್ ಮಾಡಿ ಕಾರ್ಯಕ್ರಮದ ವೇಳಾಪಟ್ಟಿ ಮತ್ತು ಡಿಜಿಟಲ್ ನಕ್ಷೆ ಮತ್ತು ಹಾಗೂ ಪ್ರಮಾಣ ಪತ್ರ ಕೊಡ್ತಾರ್ರಿ. ಅದ್ರ ಮುಖಾಂತರ ನೀವು ನಿಮ್ಮ ಕೃಷಿ ಮೇಳ ಇದನ್ನ ಮಾಡಬಹುದ್ರಿ. ಮಳಿಗೆಗಳಿಗೆ ವಿಸಿಟ್ ಮಾಡಬಹುದು. ನೋಡ್ತಾ ಇರಬಹುದು. ಈಗ ಒಂದೊಂದು ಮಳಿಗೆಗಳನ್ನ ನಿಮಗೆ ತೋರಿಸ್ತಾ ಹೋಗ್ತೀನಿ. ವಿಡಿಯೋ ಇಷ್ಟವಾದರೆ ಒಂದು ಲೈಕ್ ಕೊಟ್ಟು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಇಂತಹ ಇನ್ನಷ್ಟು ಮಾಹಿತಿ ತಿಳಿಸಿಕೊಡುವ ಪ್ರಯತ್ನ ಮಾಡುತ್ತೇನೆ. ನಾಬಾರ್ಡ್ ಕೃಷಿ ವಿಶ್ವವಿದ್ಯಾಲಯ ಧಾರವಾಡ ನಾಬಾರ್ಡ್ ಪ್ರವೇಶನ ಮಳಿಗೆಗಳಂತ ನೋಡ್ರಿ ಸರ್. ಇಲ್ಲಿವೆಲ್ಲ ಇನ್ನಿರ್ಬೋದು. ಇಲ್ಲಿ ವಿವಿಧ ತರಹದ ಭತ್ತದ ಬೀಜಗಳು ಮಾರಾಟಕ್ಕಿದಾವೆ. ಇಲ್ಲಿ ನೋಡ್ತಾ ಇರ್ಬೋದು ಸರ್. ಏನಿದೆ ಕುಸುಬಿ ಇರಬಹುದು, ರಾಗಿ ಇರಬಹುದು, ಮೆತ್ತೆಕಾಳು ಇರಬಹುದು. ಕುಸುಬಿ ನೋಡ್ತಾ ಇರ್ಬೋದು ಇಲ್ಲಿ. ಮಾಹಿತಿ ಹೇಳ್ರಲ್ಲ ಸರ್ ಇದ್ರ ಬಗ್ಗೆ. ಮಾಹಿತಿ ನಾವು ಹುಬ್ಬಳ್ಳಿ ತಾಲೂಕು ಹಳ್ಯಾಳ ಗ್ರಾಮದಲ್ಲಿ ಗ್ರಾಮದಕ್ಕೆ ನಮ್ಮ ಈಶ್ವರ್ ಮಾಳನ್ನವರು ನಾವು ಕೂಡ ಮಾಡ್ತೇವ್ರಿ ದೇಶಿ ಬೀಜ ಅಂತ ಹೇಳಿ. ದೇಶಿ ಬೀಜ ಅಂತಂತಂದ್ರಿ ಏನ್ ಹೈಬ್ರಿಡ್ ಬೀಜ ಅವೆಲ್ಲ ಬಂದ ರೋಗಾಣುಗಳು, ಕೀಟ ಬಾಧೆ, ಆಮೇಲೆ ಗೊಬ್ಬರ ಹೆಚ್ಚಿಗೆ ಹಾಕೊಂತಾವ್ರಿ. ಆಮೇಲೆ ಮನುಷ್ಯರಿಗೆ ಕ್ಯಾನ್ಸರ್, ಹಾರ್ಟ್ ಅಟ್ಯಾಕ್ ಅವೆಲ್ಲ ಹೆಚ್ಚಿಗೆ ಹಾಕೊಂತಾವ್ರಿ. ಇವು ದೇಶಿ ಬೀಜ ನಾವು ಸಂರಕ್ಷಣೆ ಮಾಡ್ಬೇಕಂತಂದ್ರಿ ನಾವು ಒಂದ್ 15ರಿಂದ 20 ವರ್ಷ ಆತ್ರಿ. ಎಲ್ಲೆಲ್ಲಿ ಊರು ಹೋಗ್ತಿರ್ತೇವೆ, ಎಲ್ಲೆಲ್ಲಿ ಏನ್ ಮಾಡ್ತೈತಿ ಒಂದೊಂದ್ ದೇಶಿ ಬೀಜ ಇತ್ತಂದ್ರ ನಾವ್ ಸಂರಕ್ಷಣೆ ಮಾಡ್ಕೊಂತ ಬರ್ತೇವ್ರಿ. ಆಮೇಲೆ ಏನೈತಲ್ರಿ ಅಲ್ಲೊಳಗ ಇವತ್ ಮಳಿ ಆದ್ರ ಆತು, ಮಳಿ ಆಗ್ಲಿಕ್ರ ಆತು, ಇದು ನಮಗ ಉತ್ಪನ್ನ ಕಡಿಮೆ ನೀರಲ್ಲಿ ಹೆಚ್ಚಿನ ಇಳುವರಿ ಬರತ್ರಿ. ಆಮೇಲೆ ರೋಗಾದಿಗಳು ಕಡಿಮೆ ಇರ್ಬೇಕ. ಯಾವ್ದೇ ರೋಗಾದಿಗಳು ರೋಗನೂ ಕಡಿಮೆ ಬರತ್ತ. ರೋಗನು ಕಡಿಮೆ ರೀ. ಆಮೇಲೆ ಕೀಟನಾಶಕ ಪಾಶಕ ಏನು ಹೊಡಿಗನೇ ಇಲ್ರಿಕ. ಆಮೇಲೆ ಇವ್ ಏನೈತಲ್ರ ಮನ್ಯಾಗ ನಾವು ಆಹಾರವಾಗಿ ಇದನ್ನ ಉತ್ಪನ್ನ ಮಾಡಿದ್ರೆ ನಮ್ಮ ರೋಗ ನಿರೋಧಕ ಶಕ್ತಿ ನಮ್ಗೆ ಜಾಸ್ತಿ ಆಗತ್ರಿ. ಆಮೇಲೆ ಇದನ್ನ ಎಲ್ಲಾ ಜನರು ಉಪಯೋಗ ಮಾಡ್ದ್ರಿಂದ ನಾವ್ ಸಂರಕ್ಷಣೆ ಮಾಡ್ತಿರ್ತೇವಲ್ರಿ, ಉಪಯೋಗ ಆಕೈತೆ ಅಂತ ಹೇಳಿ ನಾ ಹೇಳ್ತೀನಿ. ಓಕೆ ಓಕೆ, ಥ್ಯಾಂಕ್ ಯು ಥ್ಯಾಂಕ್ ಯು. ಇವೆಲ್ಲ ಕಬ್ಬಿನ ಸಸಿ ನೋಡ್ತಾರೆ. ಕಾಟಷ್ಟು ನೋಡ್ತಾ ಇರ್ಬೋದು. ಇಲ್ಲೆಲ್ಲ ಇವೆಲ್ಲ ನರ್ಸರಿ ಸರ್. ಭೂಮಿ ವಿಕಾಸ್ ಫಾರ್ಮಾ ಮತ್ತು ನರ್ಸರಿ ಅವರಿಂದ ಎಲ್ಲಾ ತರಹದ ಮಾವಿನ ಗಿಡ, ಚಿಕ್ಕು ಗಿಡ, ಆಮೇಲೆ ಸೇಬು ಗಿಡ, ಆಮೇಲೆ ದಾಸವಾಳ ಗಿಡನು ನೋಡಬಹುದು ನೀವು. ಇಲ್ಲೇ ಮಾರಾಟಕ್ಕ ಮಳಿಗೆ ಇದೆ ಇಟ್ಟಿದ್ದಾರೆ. ಇಲ್ಲಿ ಇದು ಎಲ್ಲಿ ಬರ್ತಪ್ಪ, ಹಿರೇಹಳ್ಳಿ ಅಂತ ಹುಬ್ಬಳ್ಳಿ ಸಿರ್ಸಿ ರೋಡ್ ಅಲ್ಲಿ ಬರ್ತಾ ಇದೆ ಮುಂದ್ಗೋಡ. ಅವರು ಇಲ್ಲಿ ಅವ್ರದ್ದು ಮಳಿಗೆ ಇದೆ. ಬೇಕಾದ್ರೆ ಇಲ್ಲೇ ಕಾಂಟ್ಯಾಕ್ಟ್ ಮಾಡಬಹುದು ಸಸಿಗಳು ಬೇಕಂದ್ರೆ. ಶೇಂಗಾ ಹೊಡಿದೇನ್ರಿ? ಶೇಂಗಾ ಕಾಯಿ ಹಾಕುದ್ರೆ ಹಿಂಗ್ ಮಾಡೋದೇನ್ರಿ? ನೋಡೋ ನಾನಾ ತರದ ಸ್ವಾಭಿಮಾನ್ ಫೌಂಡೇಶನ್ ಶುಗರ್ ಕೇನೆ ನರ್ಸರಿ ತಾಸ್ ಸಿರೋಳ್ ಅಂತ ನೋಡ್ರಿ. ಇಲ್ಲೂ ವಿವಿಧ ಬಗೆಯ ಕಬ್ಬಿನ ಸಸಿಗಳು ಸಿಗ್ತವೆ. ಇಲ್ಲಿ ಡೆಮೋನ್ ಇಟ್ಟಿದ್ದಾರೆ. ಕಪ್ ಬೆಳೆದ ನೋಡ್ತಾ ಇರ್ಬೋದು. ಬರ್ರಿ
ನೋಡ್ತಾ ಇರ್ಬೋದು ಎಷ್ಟು ತಿಂಗಳು ಐತ್ರದ 6 ತಿಂಗಳು ಎಷ್ಟು ಗಣಿ ಐತ್ರದ ಎಷ್ಟು ಗಣಿ ಇದೆ 18 ಗಡಿ ಎಷ್ಟು ಬೆಳೆ ಐತ್ರದ 18 ನೋಡ್ತಾ ಇರ್ಬೋದು ಕಬ್ಬನ್ ನೋಡ್ತಾ ಇರ್ಬೋದು ನೀವು ಇಲ್ಲಿ ಯಾವ ರೀತಿ ಬೆಳೆದಿದೆ ಅಂತ 6 ತಿಂಗಳ ಬೆಳೆ ಅಂತಿದ್ದು ಈಗ ಸ್ಟಾರ್ಟ್ ಆಗಿದೆ ಇದೆಲ್ಲ ಬೀಜ ಮಳಿಗೆಗಳು ನೋಡ್ತಾರೆ ಇದೆಲ್ಲ ನೋಡಿ ಫ್ರೆಂಡ್ಸ್ ಇದೆಲ್ಲ ಎಲ್ಲ ಬೀಜಗಳ ಮಳಿಗೆಗಳು ಇವೆಲ್ಲ ಆ ಕಡೆ ಈ ಕಡೆ ಎಲ್ಲ ನೋಡ್ಕೊಂಡು ಕಾಣ್ತಾ ಇರ್ಬೋದು ಇವೆಲ್ಲ ಬೀಜ ಮಳಿಗೆ ನೋಡಿ ಫ್ರೆಂಡ್ಸ್ ಬೀಜ ಬೀಜ ಅಲ್ವ ಇವೆಲ್ಲ ಹೆಂಗ್ ಪ್ಯಾಕೆಟ್ 20 ರೂಪಾಯಿ ತರಕಾರಿ ಎಲ್ಲ 20 ರೂಪಾಯಿ 35 ರೂಪಾಯಿ 50 ರೂಪಾಯಿ ನೋಡ್ತಾ ಇರ್ಬೋದು ಹೂವಿನ ಬೀಜಗಳು ಸಿಗ್ತವೆ ಇಲ್ಲಿ ಮತ್ತು ತರಕಾರಿ ಬೀಜಗಳನ್ನು ಇಲ್ಲಿ ಪ್ರದರ್ಶನಕ್ಕೆ ಇಟ್ಟಿದ್ದಾರೆ ನೋಡಬಹುದು ಇಲ್ಲಿ ಬನ್ನಿ ಸರ್ ಸರ ಹಾ ಸರ್ ಬೇರೆ ಒಂದು ಸರ್ಪನ್ ಹೈಬ್ರಿಡ್ ಸೀಡ್ಸ್ ಹೈಬ್ರಿಡ್ ಅಂತ ನೋಡಿ ಸರ್ ಇವೆಲ್ಲ ಹೌದು ಹೈಬ್ರಿಡ್ ಬೀಜಗಳು ಸೌತೆಕಾಯಿ ಇರ್ಬೋದು ಬೆಂಡೆಕಾಯಿ ಉಳ್ಳಾಗಡ್ಡಿ ಎಲ್ಲಾ ತರದ ತರಕಾರಿಗಳ ಹೈಬ್ರಿಡ್ ಬೀಜ ಇಟ್ಟಾರ ನೋಡ್ರಿ ಇಲ್ಲಿ ಕುಂಬಳಕಾಯಿನೂ ಇಟ್ಟಿದ್ದಾರೆ ಇನ್ನು ಈ ಕೃಷಿ ಮೇಳದಲ್ಲಿ ವಿವಿಧ ಬಗೆಯ ರೈತರಿಗೆ ಉಪಯುಕ್ತವಾಗುವಂತಹ ಮಳಿಗೆಗಳನ್ನು ನೋಡಲು ಸಿಗುತ್ತೈತಿ. ವಿವಿಧ ಬಗೆಯ ಬೀಜಗಳು ಮಳಿಗೆ, ರಾಸಾಯನಿಕ ಔಷಧಗಳ ಮಳಿಗೆ, ಗೊಬ್ಬರಗಳ ಮಳಿಗೆ ಹಾಗೂ ಕೃಷಿಗೆ ಸಂಬಂಧಪಟ್ಟಂತಹ ಅತಿ ಸಣ್ಣ ಯಂತ್ರೋಪಕರಣದಿಂದ ಹಿಡಿದು ದೊಡ್ಡ ದೊಡ್ಡ ಯಂತ್ರೋಪಕರಣಗಳವರೆಗೆ ಇಲ್ಲಿ ವಿವಿಧ ಮಳಿಗೆಗಳಲ್ಲಿ ಪ್ರದರ್ಶನವಾಗ್ತೈತಿ ನೋಡ್ರಿ ಸ್ನೇಹಿತರೆ. ಇಫ್ಕೋ ನವಯುಗ ನವೀನ ರಸಗೊಬ್ಬರಗಳು ಮತ್ತು ಇಫ್ಕೋ ನ್ಯಾನೋ ರಸಗೊಬ್ಬರಗಳ ಮಳಿಗೆಗಳನ್ನು ಇಲ್ಲಿ ಕಾಣಬಹುದು. ಸ್ವಾಭಿಮಾನಿ ಪ್ರತಿಷ್ಠಾನರವರ ಕಬ್ಬು ನರ್ಸರಿ ವಿವಿಧ ತಳಿಯ ಕಬ್ಬಿನ ಸಸಿಗಳನ್ನು ಕಾಣಲು ಸಿಗುತ್ತವೆ ಮತ್ತು ಮಾಹಿತಿಯನ್ನು ಪಡೆಯಬಹುದು. ಫ್ಯೂಚರ್ ಬಯೋಟೆಕ್ ರವರ ತರಕಾರಿ ಬೆಳೆಗಳಿಗೆ ಸಿಂಪರಣೆ ಮಾಡುವಂಥ ಔಷಧಗಳು, ಇದು ಕೀಟಬಾಧೆ ಇರ್ಬೋದು, ಕಾಂಡ ಕೊರೆತ, ಎಲೆ ಉದುರುವಿಕೆ ಸಮಸ್ಯೆಗಳಿಗೆ ಫ್ಯೂಚರ್ ಬಯೋಟೆಕ್ರ ಔಷಧಿ ಉಪಯೋಗಿಸಬಹುದು ಎಂದು ಕಂಪನಿ ಹೇಳುತ್ತಿರುವುದು ನೋಡಬಹುದು ಇಲ್ಲಿ. ಜೊತೆಗೆ ದನಗಳಿಗೆ ಎಣ್ಣೆಗಳ ಕಾಟ ಇರಬಹುದು, ಮನೆಯಲ್ಲಿ ಇಲಿಗಳ ಕಾಟ ಇರಬಹುದು ಹಾಗೂ ಜಿರಳೆಗಳ ಸ್ಪ್ರೇ ಮುಂತಾದ ಔಷಧಗಳು ಈ ಮಳಿಗೆಗಳಲ್ಲಿ ಕಾಣಲು ಸಿಗುತ್ತವೆ. ನೋಡ್ತಾ ಇರಬಹುದು ಇಲ್ಲಿ ನೋಡ್ತಾ ಇರಬಹುದು ಜಿರಳೆಗಳಿಗೆ, ಹಲ್ಲಿ, ತಗಣಿ, ಗೆದ್ದಲು, ಇಲಿಗಳಿಗೆ ಎಲ್ಲಾ ಇದಕ್ಕ ಔಷಧಿ ಐತಿಲ್ಲ. ಔಷಧಿ ಮಳಿಗೆ ನೋಡ್ತಾ ಇರಬಹುದು. ಏನ್ ರೇಟ್ ಎಷ್ಟಂತ್ರಿ? ಏನಂತ್ರಿ? ಮಾವಿನ ಐತ್ರಿ ಅದು.
ಹಾವೇಂದ್ರಿ ಹೆಂಗ್ ಪ್ಯಾಕೆಟ್ ಅಂತ ಸ್ನ್ಯಾಕ್ ಹೆಂಗ್ ಪ್ಯಾಕೆಟ್ ಐತಿ ಮೇಡಮ್ 200 ಎಷ್ಟು ಗ್ರಾಮ್ ಐತ್ರಿ ಅದು ಎಷ್ಟು ಗ್ರಾಮ್ ಐತ್ರಿ 50 500 ಗ್ರಾಮ್ ಹಾಫ್ ಕೆಜಿ ಐತ್ರಿ ಸರ್ ನೀವು ವಿಡಿಯೋ ಮಾಡ್ರಿ ಹಿಡ್ತೀನಿ ಅವ್ರಿಗೆ ಹಿಡ್ತೀನಿ ಮಾಹಿತಿ ಕೇಳಕ್ ಬಂದಿದ್ರು ರೈಟ್ ಸರ್ ಮತ್ತೆ ಶಾರ್ಟ್ ಕಟ್ ವಿಡಿಯೋ ಮಾಡ್ರಿ ಅಂದ್ರೆ ಹೌದೌದು ಅಲ್ಲಿ ಹೋಗ್ಬೇಕು ಸರ್ ನೋಡ್ತಾ ಇರ್ಬೋದು ನೀವು ಇಲ್ಲಿ ಕುದುರೆ ಮೆತ್ತೆ ಎಲ್ಲ ಈ ಒಂಥರ SKM ಸೀಡ್ಸ್ ಗಿನಿ ಹಾಲು ಬೇಲಿ ಮತ್ತೆ ಜೋಜಿ ಎಲ್ಲ ತರಹದ ಬೀಜಗಳು ಸಿಗ್ತಾವ್ರಿ ಇಲ್ಲ ಇವು ಎಲ್ಲ ಇದು ಹೂವಿನ ಬೀಜಗಳು ಇದೆಲ್ಲ ನೋಡ್ತಾ ಇರ್ಬೋದು ಹಿಂಗೆ ಎಂತದ ಏನ್ ಸರ ಸರಿ ಇನ್ನೂ ಸಣ್ಣ ಬೇಕಾ ಇದರ ಪ್ರೆಸ್ ಇನ್ನೂ ಸಣ್ಣ ಬೇಕಾ ಇದರ ಪ್ರೆಸ್ ಮಾಡ್ತಾವ್ರು ಸಾಕು ಕ್ಯಾರೆಟ್ ಬೀಟ್ರೂಟ್ ಆಲೂಗಡ್ಡೆ ಟೊಮೊಟೊ ಶುಂಠಿ ಪೇಸ್ಟ್ ಮಾಡ್ಬೋದು ದೊಡ್ಡ ಚಟ್ನಿ ಮಾಡ್ಬೋದು ಮಿಕ್ಸಿ ಮಾಡೋ ಕೆಲಸ ಎಲ್ಲ ಮಾಡ್ತಾರೆ ಟೊಮೊಟೊ ಚಟ್ನಿ ಮಾಡ್ತಾರೆ ಟೊಮೊಟೊ ಚಟ್ನಿ ಮಾಡ್ಬೋದು ಎಲ್ಲ ತರಕಾರಿ ಕಟ್ ಮಾಡೋದು ಬನ್ನಿ ಮೇಡಮ್ ಚಾಪರ್ ಇದೆ ನೋಡಿ ವೆಜಿಟೇಬಲ್ ಕಟ್ರ್ ಇದೆ ಎಲ್ಲ ಚಾಪರ್ ವೆಜಿಟೇಬಲ್ ಕಟ್ ನೋಡಬಹುದು ಇಲ್ಲ 250 ಬನ್ನಿ ಸರ್ ವೆಜಿಟೇಬಲ್ ಕಟ್ರ್ ಇದೆ ನೋಡಿ ತರಕಾರಿ ಕಟ್ ಮಾಡೋದು ಇಲ್ಲಿ ನೋಡ್ತಾ ಇರಬಹುದು ಅತುಲ್ ಕಂಪನಿ ಕಡೆಯಿಂದ ರೈತರಿಗೆ ಉಚಿತ ನೀರಿನ ವ್ಯವಸ್ಥೆ ಇಟ್ಟಿದ್ದಾರೆ ಇಲ್ಲಿ ನೋಡ್ತಾ ಇರಬಹುದು ನೀವು ನೋಡಿ ಸರ್ ಈ ಕಡೆ ಇದು ಒಳ್ಳೆಯ ಉದ್ದೇಶ ಇರಬಹುದು ನೋಡ್ತಾ ಇರಬಹುದು ಇಲ್ಲಿ ಕಬ್ಬಿನ ಸಸಿಗಳನ್ನು ಇದಾವೆ ನೋಡಿ ಫ್ರೆಂಡ್ಸ್ ಇಲ್ಲಿ ನೋಡ್ತಾ ಇರಬಹುದು ವಿವಿಧ ತಳಿಯ ಕಬ್ಬಿನ ಸಸಿಗಳನ್ನು ಸಹ ಮಳೆಗಳಲ್ಲಿ ಲಭ್ಯ ಇರ್ತವೆ ನೋಡಬಹುದು ಪೂಜಾರಿ ಸ್ಟ್ಯಾಂಡರ್ಡ್ ನರ್ಸರಿ ಅವರಿಂದ ಈ ಮಳಿಗೆ ಇಟ್ಟಾರೆ ಇಲ್ಲಿ ಸರ ನೀವೇನ್ ಸರ್ ಇದನ್ನೇ ಕೊಡ್ಸಿ ಅಂದ್ರೆ ಏನು ಮಾಡಿ ಕೊಡ್ತಾರಂತ ಏನು ಸರ್ ಇದನ್ನ ಸರ್ ಇವ್ ಕೊಡವ್ರಿ ಏನ್ ರೇಟ್ ರೀ ಇಲ್ಲಿ ಕೆಳಗ ಐತಿ ನೋಡಿ ರೇಟ್ ಐತಿ ನೋಡಿ ರಿಯಾಜಿನ್ ಅಗ್ರಿ ಬಯೋಟೆಕ್ ಬೆಂಗಳೂರು ಅವರಿಂದ ವಿವಿಧ ರೀತಿಯ ಬೀಜಗಳ ಮಾರಾಟ ನೋಡ್ತಾರೆ ಬರ್ರಿ ತರಕಾರಿಗಳ ಬೀಜಗಳು ನೋಡ್ತಾ ಇರಬಹುದು ಬರ್ರಿ ಭತ್ತ ಇರಬಹುದು ವಿವಿಧ ರೀತಿಯ ಭತ್ತಗಳು ನೋಡ್ತಾ ಇರಬಹುದು ನೋಡಿ ಫ್ರೆಂಡ್ಸ್ ಇದು ಎಲ್ಲಾ ರೀತಿಯ ಸಸಿಗಳು ಇಟ್ಟಿದ್ದಾರೆ ಇಲ್ಲಿ ಸಾಗವಾನಿ ಸಸಿ ಇರ್ಬೋದು ಲಿಂಬು ಸಸಿ ಇರ್ಬೋದು ಇದ್ಯಾವುದು ಶ್ರೀಗಂಧ ಸಸಿ ಮಾವಿನ ಸಸಿ ತೆಂಗಿನ ಸಸಿ ಎಲ್ಲಾ ಇದಾವೆ ಇಲ್ಲಿ ನೋಡ್ತಾ ಇರ್ಬೋದು ಯಾವ್ರಿ ಯಾವ್ದ್ರಿ ಕಲಗಟ್ಟಿ ರೋಡ್ ಕಲಗಟ್ಟಿ ರೋಡ್ ಚಳಮಟ್ಟಿ ಅಂತ ನೋಡ್ರಿ ಇವ ಪ್ರಾರ್ಧನೆ ಐತನರಿ ಓಕೆ ಹೆಂಗ್ರಿ ಸಸಿ ಹೆಂಗ್ರಿ ಓಕೆ ಮಾವಿನ ಸಸಿ ಇರ್ತಾವ ಬಿಡ್ರಿ ಅಲ್ಲಿ ನೋಡ್ತಾ ಇರ್ಬೋದು ಇಲ್ಲಿ ಚೆಂಡುವಿನ ಸಸಿ ಇದಾವೆ ಟೊಮ್ಯಾಟೊ ಸಸಿ ಎಲ್ಲಾ ರೀತಿಯ ಸಸಿಗಳು ಇಲ್ಲಿ ಇದಾವೆ ಪೈನಾಪಲ್ ನೋಡಿ ಸರ್ ಹೆಂಗ್ ಬಂದಿದೆ ಪೈನಾಪಲ್ ಬಂದಿದ್ರಿ ಸರ್ ಅದು ಬೇರೆ ಇದು ಬೇರೆ ಹೇಗಿದ್ರೆ ಇಲ್ಲ ಎರಡು ಒಂದರೆ ಇಲ್ರಿ ಸರ್ ಅದು ಬೇರೆ ಇದು ಬೇರೆ ಇದು ಕಾಯಿ ಐತಿ ಸರ್ ಇದು ದೊಡ್ಡ ಇದೆ ಸರ್ ಇದು ಪೈನಾಪಲ್ ಇದು ಹಣ್ಣಾಗಿದೆ ಅಲ್ಲಮ್ಮ
ಈಗ ಬಂದ್ರಿ ನಾವಿದು ಪೂರಾ ಒಳಗ ಈ ಕಡೆ ನೋಡಿ ಫ್ರೆಂಡ್ಸ್ ಪೈನಾಪಲ್ ನೋಡಿ ಫ್ರೆಂಡ್ಸ್ ಇದು ಪೈನಾಪಲ್ ಸಸಿ 100 ರೂಪಾಯಿ ಎರಡು ಅಂತ ಅದ್ರ ಬಗ್ಗೆ ಸ್ವಲ್ಪ ಇನ್ಫಾರ್ಮೇಶನ್ ತಕೊಳ್ಳೋದು ಸರ್ ಒಂದ್ ಎಷ್ಟ್ ಕೆಜಿ ಬರ್ತಂದ್ರಿ 2.5 ಕೆಜಿ ನೀವೇನಂದ್ರೆ ಒಂದು ಪಾಯಿಂಟ್ ಮಾಡಿದ್ರಿ ಅಂದ್ರೆ